ಉಗ್ರ ಚಟುವಟಿಕೆ ಹಿನ್ನೆಲೆ ದೇಶಾದ್ಯಂತ ನಿಷೇಧಗೊಂಡಿದ್ದ ಪಿಎಫ್ಐ ಸಂಘಟನೆ ಕರಾವಳಿಯಲ್ಲಿ ಮತ್ತೆ ಆಕ್ಟಿವ್ ಆಗಿದೆಯಾ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ. ಇದಕ್ಕೆ ಕಾರಣ ಆಗಿರೋದು ಪಿಎಫ್ಐ ಸಂಘಟನೆಯಲ್ಲಿ ಆಕ್ಟಿವ್ ಆಗಿದ್ದವರಿಗೆ ಅಕ್ರಮ ಪಿಸ್ತೂಲ್ ಪೂರೈಕೆ ಆಗಿರೋದು. ಈ ಕುರಿತ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಅಕ್ರಮ ಪಿಸ್ತೂಲ್ ಮಾರಾಟ ಜಾಲ ಭೇದಿಸಿದ ಮಂಗಳೂರು ಸಿಸಿಬಿ. ರಾಜ್ಯದಲ್ಲಿ ಮತ್ತೆ ಆಕ್ಟಿವ್ ಆಯ್ತಾ ನಿಷೇಧಿತ ಪಿಎಫ್ಐನಲ್ಲಿ ಆಕ್ಟಿವ್ ಆಗಿದ್ದವರಿಗೆ ಅಕ್ರಮ ಪಿಸ್ತೂಲ್ ಪೂರೈಕೆ. ಮಂಗಳೂರು ಪೊಲೀಸರ ಬಲೆಗೆ ಬಿದ್ದವರಿಂದ ಸ್ಫೋಟಕ ಮಾಹಿತಿ. ಮಂಗಳೂರು ಸಿಸಿಬಿ ಪೊಲೀಸರು ಅಕ್ರಮ ಪಿಸ್ತೂಲ್ ಮಾರಾಟ ಜಾಲವನ್ನ ಭೇದಿಸಿದ್ದು 5ರನ್ನ ಬಂಧಿಸಿ 3 ಪಿಸ್ತೂಲ್ 6 ಜೀವಂತ ಗುಂಡುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಆದರೆ ವಿಷಯ ಇದಲ್ಲ. ಈ ಪ್ರಕರಣದಲ್ಲಿ ನಿಷೇಧಿತ ಪಿಎಫ್ಐ ಸಂಘಟನೆಯ ನಂಟು ಇದೆ ಅನ್ನೋ ಸ್ಫೋಟಕ ಮಾಹಿತಿ ಬೆಳಕಿಗೆ ಬಂದಿದೆ. ಹೌದು, ಈ ಅಕ್ರಮ ಪಿಸ್ತೂಲ್ ಮಾರಾಟಗಾರರು ಪಿಎಫ್ನಲ್ಲಿ ಸಕ್ರಿಯವಾಗಿದ್ದ ಹಲವರಿಗೆ ಅಕ್ರಮವಾಗಿ ಪಿಸ್ತೂಲ್ ಪೂರೈಕೆ ಮಾಡಿರೋ ವಿಚಾರ ಬೆಳಕಿಗೆ ಬಂದಿದೆ. ಕೇರಳ ಮೂಲದ ನಟೋರಿಯಸ್ ವೆಪನ್ ಡೀಲರ್ ಅಬ್ದುಲ್ ಲತೀಫ್ ಹಾಗೂ ಆತನ ಸಹಚರರಾದ ಖತರ್ನಾಕ್ ಕ್ರಿಮಿನಲ್ಸ್ ಮನ್ಸೂರ್, ನೌಫಾಲ್, ಮಹಮ್ಮದ್ ಸಾಲಿ ಹಾಗೂ ಮಹಮ್ಮದ್ ಅಸ್ಕರ್ನನ್ನ ಮಂಗಳೂರು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ತನಿಖೆ ವೇಳೆ ಆರೋಪಿಗಳು ಮುಂಬೈನಿಂದ ಅಕ್ರಮ ಪಿಸ್ತೂಲ್ ಸರಬರಾಜು ನಡೆಸುತ್ತಿರುವುದು ಒಪ್ಪಿಕೊಂಡಿದ್ದಾರೆ. ಮಂಗಳೂರಿನಲ್ಲಿಯೂ ಸಮಾಜಘಾತುಕ ಶಕ್ತಿಗಳಿಗೆ ಶಸ್ತ್ರಾಸ್ತ್ರ ಪೂರೈಕೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಇಷ್ಟು ಮಾತ್ರವಲ್ಲ, ಈ ಪ್ರಕರಣದ ಪ್ರಮುಖ ಆರೋಪಿ ಅಬ್ದುಲ್ ಲತೀಫ್ ಅಲಿಯಾಸ್ ತೋಕು ಲತೀಫ್ ಮಂಗಳೂರಿನ ಪಿಎಫ್ಐ ಮುಖಂಡರಿಗೆ ಶಸ್ತ್ರಾಸ್ತ್ರ ಪೂರೈಕೆ ಮಾಡಿರುವುದು ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾನೆ. ಮಂಗಳೂರು ಸಿಟಿ ಕ್ರೈಮ್ ಬ್ರಾಂಚ್ ಅವರು ಒಟ್ಟಾರೆ 3 ಕಡೆ ದಾಳಿ ಮಾಡಿ ಒಟ್ಟಾರೆ ಅವರು 5 ಜನಗೆ ಈಗ 3 ಕೇಸಲ್ಲಿ ಅರೆಸ್ಟ್ ಮಾಡಿದ್ದಾರೆ. 3 ಕಂಟ್ರಿ ಮೇಡ್ ಪಿಸ್ಟಲ್ಸ್, ಆಮೇಲೆ 6 ಲೈವ್ ರೌಂಡ್ಸ್ ಸೀಸ್ ಮಾಡಿದ್ದಾರೆ. ಸುಮಾರು ಒಂದು 40 ಲಕ್ಷ ಬೆಲೆದು ವೆಪನ್ಸ್, ಗಾಂಜಾ ಮತ್ತು ಕಾರ್ ಸೀಸ್ ಮಾಡಿದ್ದಾರೆ. ಕಳೆದ 2 ತಿಂಗಳ ಹಿಂದೆ ವಾಮಂಜೂರಿನಲ್ಲಿ ನಡೆದ ಮಿಸ್ ಫೈರಿಂಗ್ ಪ್ರಕರಣದಲ್ಲಿ ರೌಡಿ ಶೀಟರ್ ಬದ್ರುದ್ದೀನ್ ಹಾಗೂ ಇಮ್ರಾನ್ ಎಂಬಿಬ್ಬರನ್ನ ಬಂಧಿಸಲಾಗಿತ್ತು. ಅವರಿಬ್ಬರು ನಿಷೇಧಿತ ಪಿಎಫ್ಐ ಸಂಘಟನೆಯ ಮುಖಂಡರಾಗಿದ್ರು. ಅವತ್ತು ಮಿಸ್ ಫೈರ್ನಲ್ಲಿ ಮುಸ್ಲಿಂ ಧರ್ಮಗುರು ಸಫ್ವಾನ್ ಹೊಟ್ಟೆಗೆ ಗುಂಡು ತಗುಲಿ ಪ್ರಾಣಾಪಾಯದಿಂದ ಪಾರಾಗಿದ್ರು. ಗಾಯಗೊಂಡಿದ್ದ ಸಫ್ವಾನ್ ಕೂಡ ಪಿಎಫ್ಐ ಸಂಘಟನೆಯಲ್ಲಿ ಸಕ್ರಿಯವಾಗಿದ್ರು. ಈ ಮಿಸ್ ಫೈರಿಂಗ್ ನಡೆಸಿದ್ದ ಬದ್ರುದ್ದೀನ್ಗೆ ಇಮ್ರಾನ್ ಅಕ್ರಮ ಪಿಸ್ತೂಲು ನೀಡಿದ್ದ ಅನ್ನೋದು ಬೆಳಕಿಗೆ ಬಂದಿತ್ತು. ಆತನನ್ನ ವಿಚಾರಣೆ ನಡೆಸಿದಾಗ ಇಮ್ರಾನ್ಗೆ ಪಿಸ್ತೂಲು ಸರಬರಾಜು ಮಾಡಿದ್ದೇ ಇವತ್ತು ಬಂಧನಕ್ಕೊಳಗಾದ ಕೇರಳದ ಅಬ್ದುಲ್ ಲತೀಫ್ ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ಅದರಂತೆ ಕಾರ್ಯಾಚರಣೆ ನಡೆಸಿದ ಸಿಸಿಬಿ ಪೊಲೀಸರು ಅಬ್ದುಲ್ ಲತೀಫ್ನನ್ನ ಕೇರಳದ ಗಡಿ ತಲಪಾಡಿಯಲ್ಲಿ ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳು ಕೇರಳದಲ್ಲಿ ಪಿಎಫ್ಐ ಸಂಘಟನೆಯ ಜೊತೆ ನಂಟು ಹೊಂದಿದ್ರು ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಬಂಧನಕ್ಕೊಳಗಾಗಿರೋ ಈ ಆರೋಪಿಗಳು ಮಂಗಳೂರಿನ ಹಲವು ಪಿಎಫ್ಐ ಸಂಘಟನೆಯಲ್ಲಿ ಸಕ್ರಿಯವಾಗಿದ್ದ ಮುಖಂಡರು, ಕಾರ್ಯಕರ್ತರಿಗೆ ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡಿರೋ ಅನುಮಾನ ಇದ್ದು ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. One point of information is saying that some of them were part of the banned organization PFI, but it need to be verified. All these 3 cases are interconnected and main mastermind is Abdul Latif. and ಇವರು ಇದಕ್ಕಿಂತ ಮುಂಚೆ 13 ಆರ್ಮ್ಸ್ ಆಕ್ಟ್ ಕೇಸಸ್ ಅಲ್ಲಿ ಶಾಮೀಲಾಗಿದ್ದಾನೆ. ಕರಾವಳಿಯಲ್ಲಿ ಪಿಎಫ್ಐ ಸಕ್ರಿಯವಾಗಿದ್ದು ಸಾಕಷ್ಟು ಕೋಮುಗಲಭೆ ಹತ್ಯೆಗಳಲ್ಲಿ ನೇರವಾಗಿ ಭಾಗಿಯಾಗಿತ್ತು. ಬಳಿಕ ದೇಶ ವಿರೋಧಿ ಕೃತ್ಯಗಳು, ಉಗ್ರ ಸಂಘಟನೆಯ ಜೊತೆ ಸಂಪರ್ಕದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ 2022ರ ಸೆಪ್ಟೆಂಬರ್ನಲ್ಲಿ ಪಿಎಫ್ಐ ಸಂಘಟನೆಯನ್ನ ನಿಷೇಧ ಮಾಡಿತ್ತು. ಆದರೆ ಈ ಸಂಘಟನೆಯಲ್ಲಿ ಸಕ್ರಿಯವಾಗಿದ್ದವರೆಲ್ಲ ಇದೀಗ ಮತ್ತೆ ಸಕ್ರಿಯವಾಗಿದ್ದಾರಾ ಅನ್ನೋ ಆತಂಕ ಸೃಷ್ಟಿಯಾಗಿದ್ದು ಪೊಲೀಸರು ಇದೀಗ ಅಲರ್ಟ್ ಆಗಿದ್ದಾರೆ. ಸುಕ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.